ಧರ್ಮಸ್ಥಳದಲ್ಲಿ 13ನೇ ಸ್ಪಾಟ್ನಲ್ಲಿ ಸದ್ಯ ಕಾರ್ಯಾಚರಣೆ ಮುಂದುವರೆದಿದೆ. ಜಿಪಿಆರ್ ಬಳಕೆ ಮೂಲಕವಾಗಿ ಅಲ್ಲಿ ಕಾರ್ಯಾಚರಣೆಯನ್ನ ಎಸ್ಐಟಿ ತಂಡ ಮುಂದುವರೆಸಿದೆ. ಅನಾಮಿಕ ದೂರದಾರನ ಸಮ್ಮುಖದಲ್ಲೇ ಕಾರ್ಯಾಚರಣೆಯಾಗಿದೆ. ಜಿಪಿಆರ್ ಅನ್ನ ಬಳಸಿ ಇಂಚಿಂಚು ಶೋಧ ಕಾರ್ಯವನ್ನ ಎಸ್ಐಟಿ ಮಾಡಿದೆ. ಅನಾಮಿಕ ದೂರದಾರನ ಸಮ್ಮುಖದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ ಬಹು ಚರ್ಚಿತ ಪಾಯಿಂಟ್ ಇದು. ಹಿಂದೆ ಕೂಡ ಆಗಬೇಕಾಗಿತ್ತು, ಆದರೆ ಹಲವಾರು ಕಾರಣಗಳಿಂದಾಗಿ ಅದು ಮುಂದೂಡಲ್ಪಟ್ಟಿತ್ತು. ನದಿ, ಚೆಕ್ ಡ್ಯಾಂ, ವಿದ್ಯುತ್ ಕಂಬಗಳಿರುವಂತಹ ಏರಿಯಾ. ಕಳೆದ 2 ಗಂಟೆಯಿಂದಲೂ ಕೂಡ ಶೋಧವನ್ನ ನಡೆಸಲಾಗ್ತಾ ಇದೆ. ಜಿಪಿಆರ್ನ ಮೂಲಕವಾಗಿ ಸ್ಕ್ಯಾನ್ ಮಾಡುವಂತಹ ಕಾರ್ಯವನ್ನ ಸತತವಾಗಿ 2 ಗಂಟೆಗಳಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಆ ಕಾರ್ಯಾಚರಣೆ ಇನ್ನೇನು ಕೊನೆ ಘಟ್ಟಕ್ಕೆ ಬರುತ್ತೆ. ಯಾಕಂದ್ರೆ ಅದು ಒಂದೇ ಸ್ಪಾಟ್ನಲ್ಲಿ ಈ ಡ್ರೋನ್ನ ಕಾರ್ಯಾಚರಣೆ ನಡೆಸಲಾಗ್ತಾ ಇರೋದು. ಆ ವ್ಯಕ್ತಿ ಅನಾಮಿಕ ದೂರದಾರ ಎಷ್ಟೆಲ್ಲ ಸ್ಪಾಟ್ನ ತೋರಿಸಿದ್ದಾನೆ ಅಷ್ಟು ವಿಸ್ತೀರ್ಣವನ್ನು ಕೂಡ ಈಗ ಈ ಮೂಲಕವಾಗಿ ಸ್ಕ್ಯಾನ್ ಮಾಡಲಾಗ್ತಾ ಇದೆ. ಈಗ ಸ್ಕ್ಯಾನಿಂಗ್ನಲ್ಲಿ ಸಿಕ್ಕಂತಹ ಫಲಿತಾಂಶ ಏನು ಅನ್ನೋದು ಸದ್ಯದ ಕುತೂಹಲ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ. ಸುಖಪಾಲ್, ಈಗ ಜಿಪಿಆರ್ನ ಬಳಸಿ ಇಂಚಿಂಚು ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಎಲ್ಲಿಗೆ ಬಂದಿದೆ ಈಗ ಶೋಧ ಕಾರ್ಯಾಚರಣೆ? ಮತ್ತು ಆ ಸ್ಪಾಟ್ನಲ್ಲಿ ಮಾತ್ರ ನಡೀತಾ ಇರೋದಲ್ವಾ 13ನೇ ಸ್ಪಾಟ್ನಲ್ಲಿ? ಹೌದು, ಇವತ್ತು ಬಹಳಷ್ಟು ಕುತೂಹಲ ಇರುವಂಥ ಪಾಯಿಂಟ್ ಏನು 13ನೇ ಪಾಯಿಂಟ್ ಇತ್ತು. ಆ 13ನೇ ಪಾಯಿಂಟಲ್ಲಿ ಇವತ್ತು ಆರಂಭಗೊಳಿಸಲಾಗಿದೆ. ಸುಮಾರು 2 ಗಂಟೆ ಕಳೆದಿದೆ. 2 ಗಂಟೆ ಸುಮಾರಿನಲ್ಲಿ 3 ಬಾರಿ ಈ ಒಂದು ಡ್ರೋನ್ ಮೌಂಟೆಡ್ ಜಿಪಿಆರ್ ಏನಿದೆ ಅದನ್ನು ಹಾರಾಟ ಮಾಡಿ ಎಲ್ಲ ಕಡೆಗಳಲ್ಲಿ ಸರ್ಚ್ ಮಾಡಲಾಗಿದೆ. ಈ ಒಂದು 13ನೇ ಪಾಯಿಂಟ್ ಏನಿದೆ, ಆರಂಭದಲ್ಲಿ 13ನೇ ಪಾಯಿಂಟ್ಗೆ ಮಾರ್ಕ್ ಮಾಡಿದಂಥ ಸ್ಥಳದಲ್ಲಿ ಸಂಪೂರ್ಣವಾಗಿ ಆ ಭಾಗದಲ್ಲಿ ಡ್ರೋನ್ ಅನ್ನು ಹಾರಿಸಲಾಗಿತ್ತು. ಅದರ ಮೂಲಕ ಒಂದಷ್ಟು ಚಿತ್ರಣವನ್ನ ಸೆರೆ ಹಿಡಿಯಲಾಗಿತ್ತು. ಆ ಬಳಿಕ ಅದರ ಪಕ್ಕದಲ್ಲಿರುವಂತ 2 ಜಾಗಗಳಿದೆ. ಒಂದು ಏನು ಟೇಪನ್ನು ಹಾಕಿದ್ದಾರೆ, ಆ ಟೇಪನ್ನು ಹಾಕಿರುವಂತ ಮುಂದಿನ ಭಾಗದಲ್ಲಿ ಒಂದಷ್ಟು ಕಡೆಗಳಲ್ಲಿ 2ನೇ ಬಾರಿ ಡ್ರೋನ್ ಅನ್ನು ಹಾರಿಸಿದ್ರು. ಆ ಬಳಿಕ ಇನ್ನೊಂದು ಭಾಗದಲ್ಲಿ ಆ ಒಂದು ನಡುವೆ ರಸ್ತೆಯಲ್ಲಿ ಏನು ಕಾಮಗಾರಿಗಳೆಲ್ಲ ಮಾಡ್ತಾ ಇದ್ದಾರೆ ಅದರ ಇನ್ನೊಂದು ಭಾಗದಲ್ಲಿ 3 ಕಡೆಗಳಲ್ಲಿ ಸುಮಾರು 2 ಗಂಟೆಗಳ ಕಾಲ ಏನು ಆರಂಭ ಆಗಿ 2 ಗಂಟೆಗಳ ಕಾಲ ಆಯಿತು. ಆ 2 ಗಂಟೆಗಳಲ್ಲೂ 3 ಕಡೆಗಳಲ್ಲಿ ಹಾರಾಟವನ್ನು ಮಾಡಿಸಿದ್ರು. ಆ ಡ್ರೋನ್ ಮೌಂಟೆಡ್ ಜಿಪಿಆರ್ ಈಗ ಸಂಪೂರ್ಣವಾಗಿ ಉದ್ದಗಲಕ್ಕೂ ಎಲ್ಲ ರೀತಿಯಾದಂಥ ಶೋಧವನ್ನು ನಡೆಸಿರುವಂಥದ್ದು. ಆ ಬಳಿಕ ಅದರ ತಂತ್ರಜ್ಞರು ಯಾರಿದ್ದಾರೆ ಅವರು ಅದನ್ನು ಡಿಟೇಲ್ ಆಗಿ ಅದನ್ನು ಸೇವ್ ಮಾಡಿಕೊಳ್ಳುವಂಥದ್ದು, ಅದನ್ನು ಪರಿಶೀಲನೆ ಮಾಡಿಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ SITಯ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಅವರು ಈ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟರು. ಹಿರಿಯ ಅಧಿಕಾರಿಗಳ ಜೊತೆ, ಅದು SP ಆಗಿರುವಂಥ ಜಿತೇಂದ್ರ ದಯಾಮ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಮಾಹಿತಿಯನ್ನು ಪಡೆದು ಅವರು ಮತ್ತೆ SIT ಕಚೇರಿ ಬೆಳ್ತಂಗಡಿಗೆ ತೆರಳಿರುವಂಥದ್ದು. ಸದ್ಯದ ಮಟ್ಟಿಗೆ ಈಗ ಈ ಒಂದು ಕಾರ್ಯಾಚರಣೆ ಇವತ್ತಿಗೆ ಅಂತ್ಯಗೊಳ್ಳುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದರೆ 2 ಗಂಟೆಗಳ ಕಾಲ ನಿರಂತರವಾಗಿ 3 ಭಾಗಗಳಾಗಿ 3 ಕಡೆಗಳಲ್ಲಿ ಈ ಒಂದು ಡ್ರೋನ್ ಮೌಂಟೆಡ್ ಜಿಪಿಆರ್ ಏನಿದೆ ಅದು ಸಂಪೂರ್ಣವಾಗಿ ಶೋಧವನ್ನು ಮಾಡಿದೆ. ಕೆಲವೊಂದು ಪರ್ಟಿಕ್ಯುಲರ್ ಪ್ಲೇಸಲ್ಲೂ ಸ್ವಲ್ಪ ಹೆಚ್ಚಿನ ಕಾಲಾವಕಾಶಗಳನ್ನು ತಗೊಂಡು ಅಲ್ಲಿ ಸರ್ಚ್ ಮಾಡುವಂಥ ಕೆಲಸವನ್ನು ಆ ಡ್ರೋನ್ ಮಾಡಿರುವಂಥದ್ದು. ಅಂದರೆ ಏನಾದರೂ ಅಲ್ಲಿ ಗೋಚರ ಆದಂಥ ಸಂದರ್ಭದಲ್ಲಿ ಅದರಲ್ಲಿ ಇನ್ನಷ್ಟು ಡೀಪನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಈಗ ಸದ್ಯ ಆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಇಲ್ಲಿಂದ ತೆರಳುವಂಥದ್ದು ಅಥವಾ ಊಟದ ವಿರಾಮ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಸದ್ಯಕ್ಕೆ ಇಲ್ಲಿಗೆ ಊಟವು ತರಿಸ್ಕೊಳ್ಳಲಾಗಿರುವಂಥದ್ದು. ಹಾಗಾಗಿ ಊಟದ ವಿರಾಮ ಮಾಡಿ ಆ ಬಳಿಕ ಮತ್ತೆ ಏನಾದರೂ ಮುಂದುವರಿಸ್ತಾರ ಅನ್ನುವಂಥದ್ದು ಈ ಒಂದು ಏನು ಡ್ರೋನ್ ಇದೆ ಅದನ್ನು ಹಾರಿಸುವಂಥ ಕೆಲಸಗಳಿಗೆ ಮುಂದಾಗ್ತಾರೆ. ಅಥವಾ ಈಗ ಸಿಕ್ಕಿರುವಂಥ ಏನು ಚಿತ್ರಣ ಇದೆ ಅದರಲ್ಲಿ ಏನಾದರೂ ಗೋಚರ ಆಗಿದ್ದರೆ, ಈವರೆಗೂ ಅದರ ಯಾವುದೇ ಮಾಹಿತಿ ಹೊರಗೆ ಬಂದಿಲ್ಲ. ಇಷ್ಟು 3 ಸ್ಥಳಗಳಲ್ಲಿ ಏನು ಶೋಧ ಕಾರ್ಯವನ್ನು ಮಾಡಿದ್ದಾರೆ ಅದರಲ್ಲಿ ಏನಾದರೂ ಅಸ್ಥಿಪಂಜರಗಳು ಇರೋದು ಗೊತ್ತಾದರೆ ಮುಂದೆ ಆ ಪಾಯಿಂಟ್ಗಳನ್ನು ಪಾಯಿಂಟ್ ಔಟ್ ಮಾಡಿಕೊಂಡು ಅಲ್ಲಿ ಆ ಸ್ಥಳವನ್ನು ಸಂಪೂರ್ಣವಾಗಿ ಉತ್ಖನನ ಮಾಡುವಂಥ ಕೆಲಸಕ್ಕೂ ಮುಂದಾಗ್ಬೋದು. ಆ ಕೆಲಸವು ಇವತ್ತೇ ನಡೆಯುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಸಿಕ್ಕರೆ ಸದ್ಯಕ್ಕೆ ಅದಕ್ಕೆ ಬೇಕಾದಂಥ ಹಿಟಾಚಿ ಯಂತ್ರವನ್ನು ತರಿಸ್ಕೊಳ್ಳಲಾಗಿದೆ. ಒಂದು ವೇಳೆ ಯಾವ ಪಾಯಿಂಟಲ್ಲಿ ಇದೆ ಅನ್ನುವಂಥದ್ದೊಂದು ಖಚಿತ ಆದರೆ ಇವತ್ತೇ ಖಚಿತ ಆಗುತ್ತೆ. ಅದು ಖಚಿತ ಆದರೆ ಅಧಿಕಾರಿಗಳ ಸಮ್ಮುಖದಲ್ಲಿ, ದೂರುದಾರನ ಸಮ್ಮುಖದಲ್ಲಿ ಅಲ್ಲಿ ಉತ್ಖನನ ಮಾಡಲಿಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಲಾಗಿದೆ. ಈಗ ಸ್ವತಃ ದೂರುದಾರನ ವಕೀಲರು ಜೊತೆಗೆ ಎಲ್ಲ ಅಧಿಕಾರಿಗಳು ಈವರೆಗೆ ಉತ್ಖನನ ಮಾಡಲಿಕ್ಕೆ ಇದ್ದಂಥ ಸುಮಾರು 60 ಮಂದಿ ಯಾರು ತಂಡದಲ್ಲಿದ್ದರು ಅವರೆಲ್ಲರೂ ಈಗ ಇಲ್ಲೇ ಇರುವಂಥದ್ದು. ಹಾಗಾಗಿ ಮುಂದೆ ಎಲ್ಲಾದರೂ ಆ ಪಾಯಿಂಟ್ನಲ್ಲಿ ಈಗ ಫೈಂಡ್ ಔಟ್ ಆಗಿದೆ ಅನ್ನುವಂಥದ್ದು ಖಚಿತಗೊಂಡ್ರೆ ಆ ಸ್ಥಳದಲ್ಲಿ ಇವತ್ತೇ ಉತ್ಖನನ ಮಾಡಲಿಕ್ಕೂ ತಯಾರಿಗಳನ್ನು ಮಾಡ್ತಾ ಇರುವಂಥದ್ದು. ದಿವ್ಯಾ, ಓಕೆ, ಅಲ್ಲಿ ಮರದ ಕಂಬಗಳನ್ನ ನಾಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಏನಾದರೂ ಡಿಟೆಕ್ಟ್ ಆಗಿದೆ ಅಂತ ಅಂದಾಜಿಸಬಹುದಾ? ಆ ರೀತಿಯ ಇನ್ಫಾರ್ಮೇಷನ್ಸ್ ಏನಾದರೂ ಲೀಕ್ ಆಗ್ತಾ ಇದೆಯಾ?
ಈಗ ಹಾಗಿದ್ರೆ ಕಾರ್ಯಾಚರಣೆ ಆರಂಭ ಮಾಡ್ತಾರಾ ಗುಂಡಿ ಅಗಿಯೋದು ಆ ಸ್ಪಾಟ್ನಲ್ಲಿ? ಹೌದು ದಿವ್ಯ, ಈಗ ಆರಂಭದಿಂದಲೇ ಅಲ್ಲಿ ಪರದೆಗಳನ್ನು ಹಾಕಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಗಳನ್ನು, ಕಂಬ ಹಾಕುವಂಥದ್ದು, ಅದನ್ನ ವ್ಯವಸ್ಥೆಗಳನ್ನು ಆರಂಭದಿಂದಲೂ ಮಾಡ್ತಾ ಇದ್ರು. ಅದರ ಆ ಕೆಲಸ ಮುಂದುವರೆದಿದೆ. ಮೇಲ್ಭಾಗದಲ್ಲಿ ಟರ್ಪಾಲ್ಗಳನ್ನು ಹಾಕುವಂಥದ್ದು, ಅಂದರೆ ಮಳೆ ಬಂದರೆ ಆ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ, ಜೊತೆಗೆ ಉದ್ದಗಲಕ್ಕೂ ಪರದೆಯನ್ನು ಹಾಕುವುದರ ಮೂಲಕ ಬಂದ್ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಿರುವಂಥದ್ದು. ಅದನ್ನು ಆ ಕೆಲಸವನ್ನು ಆರಂಭದಿಂದಲೂ ಮಾಡ್ತಾ ಇದ್ದಾರೆ. ಅದು ಮುಂದುವರೆದಿದೆ. ಒಂದು ವೇಳೆ ಈಗ ಡಿಟೆಕ್ಟ್ ಏನಾದರೂ ಆಗಿದ್ದಿದ್ರೆ, ಈ ಇಷ್ಟು ಶೋಧ ಮಾಡಿರುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಶೋಧ ಕಾರ್ಯಗಳು ಮುಗ್ದಿರುವಂಥ ಸಾಧ್ಯತೆ ಇದೆ. ಅಂದರೆ ಇನ್ನು ಡ್ರೋನನ್ನು ಹಾರಿಸುವಂಥ ಸಾಧ್ಯತೆ ಕಡಿಮೆ ಇರುವಂಥದ್ದು. ಆದರೆ ಅದರಲ್ಲಿ ದಾಖಲಾಗಿರುವಂಥ ಏನು ದಾಖಲೆಗಳಿದೆ, ಏನಾದರೂ ಸ್ಕ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಏನಾದರೂ ಗೋಚರ ಆಗಿದ್ದರೆ ಅಲ್ಲಿ ಉತ್ಖನನ ಮಾಡಲಿಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಉದ್ದಕ್ಕೂ ಯಾವುದೇ ರೀತಿಯಾದಂಥ ಜನರನ್ನು ಓಡಾಟ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇದು ಈ ರಸ್ತೆ ಏನಿದೆ, ಧರ್ಮಸ್ಥಳದ ನೇತ್ರಾವತಿ ನದಿಯಿಂದ ಅಜ್ಜಿಪುರಿ ಅನ್ನುವಂಥ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಇದು. ಈ ರಸ್ತೆಯನ್ನು ಇವತ್ತು ಸಂಪೂರ್ಣವಾಗಿ ಡೈವರ್ಟ್ ಮಾಡಲಾಗಿದೆ. ಈ ರಸ್ತೆಯಲ್ಲಿ ಯಾರು ಓಡಾಡಬಾರ್ದು ಅನ್ನುವಂಥದ್ದು, ಜೊತೆಗೆ ಯಾವುದೇ ವಾಹನ ಆಗಲಿ ಜನರಾಗಲಿ ಯಾರನ್ನು ಓಡಾಟ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ರಸ್ತೆ ಮಧ್ಯದಲ್ಲೇ ಈಗ ಪೆಂಡಾಲ್ ಹಾಕ್ತಾ ಇರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಅಂದರೆ ಉತ್ಖನನ ಮಾಡಲಿಕ್ಕೆ ಬೇಕಾದಂಥ ತಯಾರಿಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ವೇಳೆ ಇದು ಕನ್ಫರ್ಮ್ ಆದರೆ ತಕ್ಷಣಕ್ಕೆ ಅಲ್ಲಿ ಭೂಮಿಯನ್ನ ಅಗಿಯುವಂತ ಕೆಲಸಕ್ಕೆ ಹಿಟಾಚಿಯನ್ನ ತಂದು ನಿಲ್ಲಿಸಿದರೆ ಅದನ್ನ ಮುಂದುವರಿಸುವಂತ ಸಾಧ್ಯತೆ ಇರುವಂತದ್ದು. ದಿವ್ಯಾ, ಓಕೆ ಸುಕ್ಪಾಲ್, ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ.